ಈ ಆಪ್ಷನ್ ಸ್ಟ್ರಾಟಜಿನ ಮಾಡೋದಕ್ಕೆ ಬೇಕಾದ ಕ್ಯಾಪಿಟಲ್ 25,000ದಿಂದ 90,000 ರೂಪಾಯಿ. ಈ ಆಪ್ಷನ್ ಸ್ಟ್ರಾಟಜಿನಲ್ಲಿ ತುಂಬ ಅಡ್ವಾಂಟೇಜ್ ಏನು ಅಂದರೆ ಈ ಬ್ರೇಕ್ ಈವನ್ ರೇಂಜ್ ಇದೆಯಲ್ಲ, ಈ ಬ್ರೇಕ್ ಈವನ್ ರೇಂಜ್ ಬಂದುಬಿಟ್ಟು 1,500 ಪಾಯಿಂಟ್ ಇದೆ. ಈ 1,500 ಪಾಯಿಂಟಲ್ಲಿ ಎಲ್ಲೇ ಎಕ್ಸ್ಪೈರ್ ಆದರೂ ನಮಗೆ ಪ್ರಾಫಿಟ್ ಆಗುತ್ತೆ. ಇಲ್ಲಿ ನೋಡ್ಬೋದು ಬ್ರೇಕ್ ಈವನ್ ನೋಡಿ 19,000ದಿಂದ 20,500 ಅಂದರೆ 1,500 ಪಾಯಿಂಟ್ ಇದೆ. ಸೊ ಹಾಗಾಗಿ ಇದು ಹೈ ಪ್ರಾಬಬಿಲಿಟಿ ಟ್ರೇಡ್. ನೀವು ವರ್ಕಿಂಗ್ ಪ್ರೊಫೆಷನ್ ಆಗಿರ್ಬೋದು ಅಥವಾ ನೀವು ಯಾವುದೇ ಕೆಲಸದಲ್ಲಿ ಬ್ಯುಸಿಯಾಗಿದ್ದರೂ ಕೂಡ ನೀವು ಆಪ್ಷನ್ ಸ್ಟ್ರಾಟಜಿನ ಡಿಪ್ಲಾಯ್ ಮಾಡ್ಬೋದು. ಏನಕ್ಕೆ ಅಂದರೆ ನಿಮಗೆ ಇದಕ್ಕೆ ಡೈಲಿ ಚೆಕ್ ಮಾಡೋ ಅವಶ್ಯಕತೆ ಇರಲ್ಲ. ನೀವು ನೋಡಲೇಬೇಕು ಅಂದರೆ ಮ್ಯಾಕ್ಸಿಮಮ್ ಡೈಲಿ 5 ಮಿನಿಟ್ಸ್ ಬೇಕು, ಅದಕ್ಕಿಂತ ಜಾಸ್ತಿ ಬೇಡವೇ ಬೇಡ. ಹಾಗೆ ತುಂಬ ಇಂಪಾರ್ಟೆಂಟ್ ಏನು ಅಂದರೆ ನಿಮಗೆ ಆಪ್ಷನ್ ಗ್ರೀಕ್ಸ್ ಗೊತ್ತಿರೋ ಅವಶ್ಯಕತೆ ಇಲ್ಲ, ಹಾಗೆ ಡೈಲಿ ನೀವು ಚಾರ್ಟ್ನ ನೋಡೋ ಅವಶ್ಯಕತೆಯೂ ಇಲ್ಲ. ಹಲೋ ಗೈಸ್, ನಾನು ಪ್ರವೀಣ್, ವೆಲ್ಕಮ್ ಟು ಮೈ ಚಾನಲ್. ಈ ಆಪ್ಷನ್ ಸ್ಟ್ರಾಟಜಿನ ಅಡ್ವಾಂಟೇಜ್ ನೋಡಿ, ಮಾರ್ಕೆಟ್ ಎಷ್ಟೇ ಕೆಳಗಡೆ ಹೋಗ್ಬಿಡಲಿ ನಮ್ಗೆ 500 ರೂಪಾಯಿಗಿಂತ ಜಾಸ್ತಿ ಲಾಸ್ ಇಲ್ಲ. ನೀವು ಆರೆಂಜ್ ಕಲರ್ ಬಾಕ್ಸ್ ಇದೆಯಲ್ಲ ಅದರಲ್ಲಿ ನೋಡ್ಬೋದು 500 ರೂಪಾಯಿ ತೋರಿಸ್ತಾರೆ. ಅಂದರೆ ಮಾರ್ಕೆಟ್ ಎಷ್ಟೇ ಕೆಳಗಡೆ ಹೋದರೂ ನನಗೇನು ತೊಂದರೆ ಇಲ್ಲ. ಹಾಗೆ ಮಾರ್ಕೆಟ್ ಮೇಲ್ಗಡೆ ಬಂದರೂ ನನಗೆ ಕುಷನ್ ಎಲ್ಲಿವರೆಗೂ ಇದೆ, 20,571 20,571 ತನಕ ನನಗೆ ಲಾಸ್ ಆಗೋಲ್ಲ. ನಾನು ಎಕ್ಸ್ಪೈರಿ ಕನ್ಸಿಡರ್ ಮಾಡಿ ಹೇಳ್ತಾ ಇದ್ದೀನಿ. ಎಕ್ಸ್ಪೈರಿ ಇರೋದು ಯಾವಾಗ, ಡಿಸೆಂಬರಲ್ಲಿ, ಅಂದರೆ ಇನ್ನು 1.5 ತಿಂಗಳಿದೆ. ಓಕೆ ನೋಡಿ, ಈ 1,500 ಪಾಯಿಂಟ್ ರೇಂಜಲ್ಲಿ ಎಲ್ಲೇ ಎಕ್ಸ್ಪೈರ್ ಆದರೂ ನಮಗೆ ಪ್ರಾಫಿಟ್ ಆಗುತ್ತೆ. ಸೊ ಕೆಲವ್ರಿಗೆ ಡೌಟ್ ಇರ್ಬೋದು, ಓಕೆ ನೆಕ್ಸ್ಟ್ 1 ತಿಂಗಳಲ್ಲಿ 1,500 ಪಾಯಿಂಟ್ಗಿಂತಲೂ ಜಾಸ್ತಿ ಹೋಗ್ಬಿಟ್ರೆ ಏನು ಮಾಡೋದು? ಆ ಥರ ಡೌಟ್ ಇರೋರಿಗೆ ಇದರಲ್ಲೇ ಇನ್ನೊಂದು ಆಪ್ಷನ್ ಸ್ಟ್ರಾಟಜಿ ಇದೆ, ಅದನ್ನು ನಿಮಗೆ ತೋರಿಸ್ತೀನಿ ಕೊನೆಯಲ್ಲಿ. ನಿಮ್ಗೆ ಇದು ಬೇಡ ಅಂದರೆ ನೀವು ಅದನ್ನು ಮಾಡ್ಕೋಬೋದು. ಯಾರಿಗಾರು 1,500 ಪಾಯಿಂಟ್ಗಿಂತ ಜಾಸ್ತಿ ಮೂವ್ ಆಗುತ್ತೆ ಅಂತ ಡೌಟ್ ಇದ್ದರೆ ನೀವು ಆ ಥರ ಮಾಡ್ಕೋಬೋದು. ಆದರೆ ಯೂಶ್ವಲಿ 99% ಆಫ್ ದ ಟೈಮು ನಿಫ್ಟಿ ಒಂದೊಂದು ತಿಂಗಳಲ್ಲಿ 1,500 ಪಾಯಿಂಟ್ ಮೂವ್ ಆಗಲ್ಲ, ಅದು ನಿಮಗೂ ಗೊತ್ತು. ನೋಡಿ ಇದರಲ್ಲಿ ಮ್ಯಾಕ್ಸಿಮಮ್ ಪ್ರಾಫಿಟ್ ಇದೆಯಲ್ಲ, ಮ್ಯಾಕ್ಸಿಮಮ್ ಪ್ರಾಫಿಟ್ ಬಂದುಬಿಟ್ಟು 11,000 ಚಿಲ್ಲರೆ ಇದೆ. ಹಾಗೆ ನನ್ನ ಪ್ರಕಾರ ಲಾಸ್ ಬಂದುಬಿಟ್ಟು 500 ರೂಪಾಯಿ ಅಷ್ಟೇ ಮಾರ್ಕೆಟ್ ಕೆಳಗಡೆ ಹೋದರೆ. ಎನಿವೇ ಮಾರ್ಕೆಟ್ ಮೇಲ್ಗಡೆ ಹೋಗೋ ಚಾನ್ಸಸ್ ಇದೆಯಲ್ಲ 1,500 ಪಾಯಿಂಟು, ದಟ್ ಈಸ್ ವೆರಿ ಅನ್ಲೈಕ್ಲಿ. ಓಕೆ, ಸೊ ಈ ಆಪ್ಷನ್ ಸ್ಟ್ರಾಟಜಿನ ಯಾವಾಗ ಕ್ರಿಯೇಟ್ ಮಾಡಬೇಕು, ಹೇಗೆ ಕ್ರಿಯೇಟ್ ಮಾಡಬೇಕು, ಇದ್ರ ರೂಲ್ಸ್ ಏನು, ಇದ್ರದ್ದು ಅಡ್ವಾಂಟೇಜಸ್ ಏನು, ಡಿಸ್ಅಡ್ವಾಂಟೇಜಸ್ ಏನು, ಎಲ್ಲನೂ ನಾನು ನಿಮಗೆ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನಾವು ಈ ಆಪ್ಷನ್ ಸ್ಟ್ರಾಟಜಿ ಕ್ರಿಯೇಟ್ ಮಾಡೋದಕ್ಕಿಂತ ಮುಂಚೆ ನಾವು ಇದರ ರೂಲ್ಸ್ ಅರ್ಥ ಮಾಡ್ಕೋಬೇಕು. ಓಕೆ, ಯಾವಾಗ ಇದನ್ನು ಕ್ರಿಯೇಟ್ ಮಾಡಬೇಕು, ಹೇಗೆ ಕ್ರಿಯೇಟ್ ಮಾಡಬೇಕು. ನೋಡಿ, ಈ ಆಪ್ಷನ್ ಸೆಲ್ಲಿಂಗ್ ಸ್ಟ್ರಾಟಜಿನಲ್ಲಿ ರೂಲ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೀವು ರೂಲ್ಸ್ನ ಸರಿಯಾಗಿ ಫಾಲೋ ಮಾಡಲಿಲ್ಲ ಅಂದರೆ ನಿಮಗೆ ಲಾಸ್ ಆಗೋ ಚಾನ್ಸ್ ಇರುತ್ತೆ. ಹಾಗಾಗಿ ನೀವು ರೂಲ್ಸ್ನ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ, ಅದನ್ನು ಹಾಗೆ ಇಂಪ್ಲಿಮೆಂಟು ಮಾಡಿ. ಮೊದಲನೇ ರೂಲ್ ಬಂದುಬಿಟ್ಟು, ನಾವು ಎಕ್ಸ್ಪೈರಿ ಸೆಲೆಕ್ಟ್ ಮಾಡ್ತೀವಲ್ಲ, ನಾವು ಸೆಲ್ ಮಾಡೋ ಎಕ್ಸ್ಪೈರಿ ಬಂದುಬಿಟ್ಟು 45ರಿಂದ 60 ದಿನ ಮುಂಚೆ ಇರೋದು ಎಕ್ಸ್ಪೈರಿ ಸೆಲೆಕ್ಟ್ ಮಾಡಬೇಕು. ಅಂದರೆ ಇವತ್ತು ನಾನು ಈ ವಿಡಿಯೋ ಮಾಡ್ತಾ ಇರೋದು ನವಂಬರ್ 5th. ಸೊ ನವಂಬರ್ 5th ಅಂದರೆ ನನಗೆ 45ರಿಂದ 60 ದಿನದಲ್ಲಿ ಎಕ್ಸ್ಪೈರ್ ಆಗೋದು ಯಾವುದು ಆಪ್ಷನ್ ಬಂದುಬಿಟ್ಟು ಡಿಸೆಂಬರ್ ಆಗುತ್ತೆ. ಡಿಸೆಂಬರ್ ಇದೆಯಲ್ಲ, ಡಿಸೆಂಬರ್ ಆಪ್ಷನನ್ನು ನಾವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ನೋಡಿ, ನಾವು ಇದರಲ್ಲಿ ಈ ಆಪ್ಷನ್ ಸ್ಟ್ರಾಟಜಿನಲ್ಲಿ ಮಂತ್ಲಿ ಆಪ್ಷನ್ನೇ ಸೆಲೆಕ್ಟ್ ಮಾಡೋದು, ವೀಕ್ಲಿ ಆಪ್ಷನನ್ನು ನಾವು ಟಚ್ಚೇ ಮಾಡಲ್ಲ. ಓಕೆ, ಬೈ ಸೆಲ್ ಲೆಗ್ ಎರಡೂ ಬಂದುಬಿಟ್ಟು ನಾವು ಮಂತ್ಲಿ ಆಪ್ಷನ್ನೇ ಸೆಲೆಕ್ಟ್ ಮಾಡೋದು. ಸೊ ಈಗ 45ರಿಂದ 60 ದಿನ ಲೇಟರ್ ಎಕ್ಸ್ಪೈರ್ ಆಗೋದು ಯಾವುದು, ಡಿಸೆಂಬರ್ದು. ಓಕೆ, ಸೊ ನಮ್ಮ ಈ ಉದಾಹರಣೆಯಲ್ಲಿ ಡಿಸೆಂಬರ್ 20,000 ಇದೆಯಲ್ಲ ಪುಟ್ಟು, ಇದನ್ನು ನಾವು ಸೆಲ್ ಮಾಡ್ತೀವಿ. ಈಗ 20,000 ಇದೆಯಲ್ಲ, ಇದು ಡೀಪ್ ಇನ್ ದ ಮನಿ. ಸೊ ಏನಕ್ಕೆ ಡೀಪ್ ಇನ್ ದ ಮನಿ ಅಂದರೆ, ಈಗ ನಿಫ್ಟಿ ಬಂದುಬಿಟ್ಟು 19,200 ಚಿಲ್ಲರೆ ನಡೀತಾ ಇದೆ. ಇಲ್ಲಿ ನೋಡ್ಬೋದು 19,222 ನಡೀತಾ ಇದೆ. ಸೊ ನಾನು ಆಲ್ಮೋಸ್ಟ್ 800 ಪಾಯಿಂಟ್ಸ್ ಇನ್ ದ ಮನಿ ಹೋಗ್ಬಿಟ್ಟು ಪುಟ್ ಆಪ್ಷನ್ನ ಸೆಲ್ ಮಾಡ್ತಾಯಿದ್ದೀನಿ. ಅದು ಬಂದುಬಿಟ್ಟು ಡಿಸೆಂಬರ್ ಕಾಂಟ್ರಾಕ್ಟ್. ಓಕೆ, ಸೊ ಈ ಸೆಲ್ ಮಾಡಿರೋ ಪುಟ್ ಆಪ್ಷನ್ನ ನಾವು ಹೆಡ್ಜ್ ಮಾಡಬೇಕಲ್ವಾ. ಸೊ ಈ ಮಾರ್ಕೆಟ್ ನಾವು ಅಂದ್ಕೊಂಡಾಗ ಆಗಲಿಲ್ಲ ಅಂದರೆ ಏನಾಗುತ್ತೆ, ಲಾಸ್ ಆಗುತ್ತೆ. ಹಾಗಾಗಿ ಇದನ್ನ ಹೆಡ್ಜ್ ಮಾಡೋದಕ್ಕೋಸ್ಕರ ಏನು ಮಾಡ್ತೀವಿ ಅಂದರೆ, ಜನವರಿ ಇದೆಯಲ್ಲ, ಜನವರಿ ಕಾಂಟ್ರಾಕ್ಟನ್ನು 20,000 ಪುಟ್ಟನ್ನು ಬೈ ಮಾಡ್ತೀವಿ. ಬೇಸಿಕಲಿ ಈಗ ಏನು ಮಾಡ್ತಾಯಿದ್ದೀವಿ, ಸೇಮ್ ಸ್ಟ್ರೈಕ್ ಅಂದರೆ 20,000 ಸೆಲ್ ಮಾಡಿದ್ವಲ್ಲ, ಅದೇ ಸ್ಟ್ರೈಕಲ್ಲಿ ಜನವರಿ ಕಾಂಟ್ರಾಕ್ಟ್ನ ಬೈ ಮಾಡ್ತಾಯಿದ್ದೀವಿ. ಸೊ ಡಿಸೆಂಬರ್ 20,000 ಪುಟ್ಟನ್ನು ಸೆಲ್ ಮಾಡಿದ್ದೀವಿ, ಜನವರಿ 20,000 ಬೈ ಮಾಡಿದ್ದೀವಿ. ಓಕೆ, ಸೊ ಈಗೇನಾಯಿತು, ಇದು ಪುಟ್ ಕ್ಯಾಲೆಂಡರ್ ಆಯಿತು. ಓಕೆ, ಈಗ ಪುಟ್ ಕ್ಯಾಲೆಂಡರ್ ಆದಾಗ ಏನಾಗುತ್ತೆ ಅಂದರೆ, ಮಾರ್ಕೆಟ್ ಸ್ವಲ್ಪ ಕೆಳಗಡೆ ಹೋದರೆ ನಮಗೆ ಲಾಸ್ ಆಗೋ ಚಾನ್ಸ್ ಇರುತ್ತೆ. ಸೊ ಆ ಲಾಸನ್ನು ಕಂಟ್ರೋಲ್ ಮಾಡೋದಕ್ಕೆ ನಾವು ಏನು ಮಾಡ್ತೀವಿ ಅಂದರೆ, 20,000 ಪುಟ್ಟು ಡಿಸೆಂಬರ್ದು ಸೆಲ್ ಮಾಡಿದ್ದೀವಲ್ಲ, ಅದೇ ಕಾಂಟ್ರಾಕ್ಟು ಡಿಸೆಂಬರ್ದೇ 20,500 ಅಂದರೆ 500 ಪಾಯಿಂಟ್ ದೂರ ಹೋಗ್ಬಿಟ್ಟು ಒಂದು ಕಾಲ್ನ ಸೆಲ್ ಮಾಡ್ತೀನಿ. ಓಕೆ, ಸೊ ಬೇಸಿಕಲಿ ಇದರಲ್ಲಿ ಏನಾಯಿತು, ಡಿಸೆಂಬರ್ 20,000 ಪುಟ್ಟನ್ನು ಸೆಲ್ ಮಾಡಿದೆ, ದಟ್ ಈಸ್ ಇನ್ ದ ಮನಿ. ಹಾಗೆ ಡಿಸೆಂಬರ್ 20,500 ಕಾಲ್ ಇದೆಯಲ್ಲ, ಇದನ್ನು ಸೆಲ್ ಮಾಡಿದೆ, ಇದೆಯಲ್ಲ OTM ಆಗುತ್ತೆ. ಸೊ ಈ ಟ್ರೇಡ್ನ ನಾನು ಹೆಡ್ಜ್ ಮಾಡೋದಕ್ಕೆ ಏನು ಮಾಡ್ತಾಯಿದ್ದೀನಿ ಅಂದರೆ, ಮಾರ್ಕೆಟ್ ಕೆಳಗಡೆ ಹೋದರೆ ನನಗೆ ಇದರಲ್ಲಿ ಲಾಸ್ ಆಗ್ಬಿಡುತ್ತೆ. ಸೊ ಇದನ್ನು ಹೆಡ್ಜ್ ಮಾಡೋದಕ್ಕೆ ಏನು ಮಾಡ್ತಾಯಿದ್ದೀನಿ, ಜನವರಿ ಅಂದರೆ 1 ತಿಂಗಳು ಲೇಟರ್, ಡಿಸೆಂಬರ್ದು ಸೆಲ್ ಮಾಡಿದ್ದೀವಿ, ಅದರ ನೆಕ್ಸ್ಟ್ ಮಂತ್ ಹೋಗ್ಬಿಟ್ಟು ಜನವರಿದು 20,000 ಪುಟ್ಟನ್ನು ಬೈ ಮಾಡ್ತಾಯಿದ್ದೀನಿ. ಸೊ ಇದು ಬಂದುಬಿಟ್ಟು ರೂಲ್ಸ್ ಆಯಿತು. ನೋಡಿ, ಇದರಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟು ಅದೇನು ಅಂದರೆ, ನಾವು ಫಾರ್ ಮಂತ್ ಕಾಂಟ್ರಾಕ್ಟ್ ಅಂದರೆ ಈಗ ಡಿಸೆಂಬರು ಜನವರಿ ಕಾಂಟ್ರಾಕ್ಟ್ದು ಡೀಪ್ ಇನ್ ದ ಮನಿ 20,000 ಪುಟ್ಟನ್ನು ಸೆಲ್ ಮಾಡ್ತಾಯಿದ್ದೀವಿ, ಹಾಗೆ ಬೈ ಮಾಡ್ತಾಯಿದ್ದೀವಿ ಅಲ್ವಾ. ಸೊ ಇದರಲ್ಲಿ ಏನು ಪ್ರಾಬ್ಲಮ್ ಬರುತ್ತೆ ಅಂದರೆ, ಇದರಲ್ಲಿ ಲಿಕ್ವಿಡಿಟಿ ಕಡಿಮೆ ಇದ್ದಿರೋ ಕಾರಣ ಏನಾಗುತ್ತೆ ಅಂದರೆ, ನಮಗೆ ಸ್ಲಿಪೇಜಸ್ ಜಾಸ್ತಿ ಇರುತ್ತೆ. ಸೊ ಈ ಸ್ಲಿಪೇಜಸ್ ಜಾಸ್ತಿ ಇರುತ್ತಲ್ಲ, ಇದನ್ನು ಅವಾಯ್ಡ್ ಮಾಡೋದಕ್ಕೆ ನೀವೇನು ಮಾಡಬೇಕು ಅಂದರೆ,
ಎರಡು ಆರ್ಡ್ರನ್ನ ಲಿಮಿಟ್ ಆರ್ಡ್ರಲ್ಲಿ ಎಕ್ಸಿಕ್ಯೂಟ್ ಮಾಡಬೇಕು. ಓಕೆ, ಲಿಮಿಟ್ ಆರ್ಡ್ರ್ ಅಂದರೆ ಏನು ಅಂದರೆ ನೀವು ಅದನ್ನು ಅರ್ಥ ಮಾಡ್ಕೋಬೇಕು ಅಂದರೆ ನಾನು ವೀಡಿಯೋ ಮಾಡಿದ್ದೀನಿ, ಅದನ್ನು ನೀವು ನೋಡ್ಬೋದು. ಓಕೆ, ಸೊ ನೀವು ಮಾರ್ಕೆಟ್ ಆರ್ಡ್ರ್ ಎಕ್ಸಿಕ್ಯೂಟ್ ಮಾಡಿಬಿಡಿ. ಮಾರ್ಕೆಟ್ ಆರ್ಡ್ರ್ ಎಕ್ಸಿಕ್ಯೂಟ್ ಮಾಡಿದರೆ ನಿಮಗೆ ಲಾಸ್ ಆಗೋ ಚಾನ್ಸ್ ಇರುತ್ತೆ. ಈಗ ಉದಾಹರಣೆಗೆ ಡಿಸೆಂಬರ್ದು 20,000 ಪುಟ್ಟನ್ನು ನಾವು ಸೆಲ್ ಮಾಡ್ತಾ ಇದ್ದೀವಿ. ಈಗ ಮಾರ್ಕೆಟ್ ಪ್ರೈಸ್ ಬಂದುಬಿಟ್ಟು ಅದ್ರದ್ದು ಏನು ನಡೀತಾ ಇದೆ, 600 ರೂಪಾಯಿ ನಡೀತಾ ಇದೆ. ನಾನೀಗ ಏನು ಮಾಡಬೇಕು, ಇದನ್ನು 600 ರೂಪಾಯಿಗೆ ಸೆಲ್ ಮಾಡಬೇಕು. ಇದರಲ್ಲಿ ನನಗೆ ಎರಡು ಆಪ್ಷನ್ ಇದೆ. ಒಂದು ಲಿಮಿಟ್ ಆರ್ಡ್ರ್ ನಾನು ಪಂಚ್ ಮಾಡ್ಬೋದು, ಇನ್ನೊಂದು ಮಾರ್ಕೆಟ್ ಆರ್ಡ್ರನ್ನ ಪಂಚ್ ಮಾಡ್ಬೋದು. ಈಗ ಮಾರ್ಕೆಟ್ ಆರ್ಡ್ರನ್ನ ನಾನು ಪಂಚ್ ಮಾಡಿದೆ ಅಂದ್ಕೊಳ್ಳಿ. ಇದರಲ್ಲಿ ಏನು ಪ್ರಾಬ್ಲಮ್ ಅಂದರೆ ಡೀಪ್ ಇನ್ ದ ಮನಿನಲ್ಲಿ ಲಿಕ್ವಿಡಿಟಿ ಕಮ್ಮಿ ಇರುತ್ತೆ. ಲಿಕ್ವಿಡಿಟಿ ಕಮ್ಮಿ ಇರೋದ್ರಿಂದ ಏನಾಗುತ್ತೆ ಅಂದರೆ ಬೆಡ್ ಮತ್ತು ಆಸ್ಕ್ ಪ್ರೈಸ್ ಇದೆಯಲ್ಲ ಅದರಲ್ಲಿ ವೇರಿಯೇಷನ್ ಇರುತ್ತೆ. ಈಗ ನನ್ನ ಇಂಟೆನ್ಷನ್ ಏನಿದೆ 600 ರೂಪಾಯಿಗೆ ಸೆಲ್ ಮಾಡಬೇಕು. ಆದರೆ ಈಗ ಬೈಯರ್ಸ್ ಬಂದುಬಿಟ್ಟು 550 ರೂಪಾಯಿಂದ ಶುರು ಆಗ್ತಿದ್ದಾರೆ. 550, 500 ಈ ಥರ ಇದ್ದಾರೆ. ಈ ಥರ ಇದ್ದಾಗ ಏನಾಗುತ್ತೆ ಅಂದರೆ ನಾನು ಲಿಮಿಟ್ ಆರ್ಡ್ರ್ ಪಂಚ್ ಮಾಡಿದಂಗೆ ಮಾರ್ಕೆಟ್ ಆರ್ಡ್ರೇ ಪಂಚ್ ಮಾಡಿಬಿಟ್ಟೆ ಅಂದರೆ ನಂಗೆ 600 ರೂಪಾಯಿ ನಡೀತಾ ಇರೋದು 550 ರೂಪಾಯಿಗೆ ಸೆಲ್ ಆಗ್ಬಿಡುತ್ತೆ. ಹಾಗಾಗಿ ಏನಾಗುತ್ತೆ, ಇಲ್ಲಿ ನನಗೆ 50 ರೂಪಾಯಿ ಇಮಿಡಿಯೇಟ್ಲಿ ಲಾಸ್ ಆಗ್ಬಿಡುತ್ತೆ. ಅಂದರೆ 50 ಪಾಯಿಂಟ್ಸ್ ಲಾಸ್ ಆಗುತ್ತೆ ಇದರಲ್ಲಿ. ಸೊ ಇದನ್ನು ನಿಮಗೆ ಗೊತ್ತಿರಬೇಕು. ಹಾಗಾಗಿ ನೀವೇನು ಮಾಡಿ ಅಂದರೆ ಇದು ಡಿಸೆಂಬರ್ದು ಸೆಲ್ ಮಾಡ್ತಾಯಿದ್ದೀರಾ, ಹಾಗೆ ಜನವರಿ ಇದನ್ನು ಬೈ ಮಾಡ್ತಾಯಿದ್ದೀರಾ, ಡೀಪ್ ಇನ್ ದ ಮನಿ ಇವೆರಡನ್ನೂ ಲಿಮಿಟ್ ಆರ್ಡ್ರಲ್ಲೇ ಎಕ್ಸಿಕ್ಯೂಟ್ ಮಾಡಿ. ಲಿಮಿಟ್ ಆರ್ಡ್ರಲ್ಲಿ ನೀವು ಎಕ್ಸಿಕ್ಯೂಟ್ ಮಾಡೋದಕ್ಕಿಂತ ಮುಂಚೆ ಮಾರ್ಕೆಟ್ ಡೆಪ್ತ್ ನೋಡಿ, ಬೆಡ್ ಮತ್ತು ಆಸ್ಕ್ ಪ್ರೈಸ್ ಏನಿದೆ ಅದನ್ನು ನೀವೆರಡನ್ನೂ ಅರ್ಥ ಮಾಡಿಕೊಂಡು ಅಕಾರ್ಡಿಂಗ್ ಟು ದಟ್ ನೀವು ಪ್ರಾಪರಾಗಿ ಆರ್ಡ್ರನ್ನ ಪಂಚ್ ಮಾಡಿ. ಇಲ್ಲ ನೀವು ಡೈರೆಕ್ಟಾಗಿ ಮಾರ್ಕೆಟ್ ಆರ್ಡರ್ ಪಂಚ್ ಮಾಡಿದರೆ ನಿಮಗೆ ಲಾಸ್ ಆಗೋ ಚಾನ್ಸ್ ಇರುತ್ತೆ. ಇದು ನಿಮಗೆ ಗೊತ್ತಿರಬೇಕು. ಈಗ ನಾವು ಆಪ್ಸ್ಟ್ರಾದಲ್ಲಿ ಹೋಗ್ಬಿಟ್ಟು ಈ ಸ್ಟ್ರಾಟಜಿನ ಕ್ರಿಯೇಟ್ ಮಾಡೋದು ಹೇಗೆ ಅಂತ ನೋಡೋಣ. ನಾನು ಈ ರೂಲ್ಸಲ್ಲಿ ಎಕ್ಸ್ಪ್ಲೇನ್ ಮಾಡಿದಾಗೆ ಇಲ್ಲಿ ಏನು ಮಾಡಿದ್ದೀವಿ ನೋಡಿ, ಜನವರಿ ಇದೆಯಲ್ಲ, ಜನವರಿ 20,000 ಪುಟ್ಟನ್ನು ಬೈ ಮಾಡಿದ್ದೀನಿ ಒಂದು. ಈಗ ಡಿಸೆಂಬರ್ 20,000 ಪುಟ್ ಇದೆಯಲ್ಲ, ಇದನ್ನು ಒಂದು ಲಾಟು ಸೆಲ್ ಮಾಡಿದ್ದೀನಿ. ಸೊ ಹಾಗೆ 20,500 ಕಾಲ್ ಇದೆಯಲ್ಲ, ಇದು ಬಂದುಬಿಟ್ಟು ಡಿಸೆಂಬರ್ದು, ಇದನ್ನು ಸೆಲ್ ಮಾಡಿದ್ದೀನಿ. ಬೇಸಿಕಲಿ ಏನಾಗಿದೆ, ಡಿಸೆಂಬರಲ್ಲಿ 2 ಸೆಲ್ ಇದೆ, ಒಂದು ಪುಟ್ಟು ಒಂದು ಕಾಲು. ಪುಟ್ ಬಂದುಬಿಟ್ಟು ಡೀಪ್ ಇನ್ ದ ಮನಿ ಇದೆ, ಕಾಲ್ ಬಂದುಬಿಟ್ಟು OTM ಕಾಲ್ನ ಸೆಲ್ ಮಾಡಿದ್ದೀನಿ. ಹಾಗೆ ಜನವರಿ ಕಾಂಟ್ರಾಕ್ಟ್ ಇದೆಯಲ್ಲ ಇನ್ ದ ಮನಿ ಪುಟ್ಟನ್ನು ನಾನು ಬೈ ಮಾಡಿದ್ದೀನಿ. ಸೊ ಈಗ ನೋಡಿ ಈ ಥರ ಆಗುತ್ತೆ. ಈ ಪೇ ಆಫ್ ಡಯಾಗ್ರಾಮ್ ಬಂದುಬಿಟ್ಟು ಈ ಥರ ಬರುತ್ತೆ. ನಾವೀಗ ಈ ಸ್ಟ್ರಾಟಜಿನ ಕ್ರಿಯೇಟ್ ಮಾಡೋಣ. ನೋಡಿ ಇಲ್ಲಿ ನಾನು ಕಾಂಟ್ರಾಕ್ಟ್ ಬಂದುಬಿಟ್ಟು ಡಿಸೆಂಬರ್ ತೊಗೊಂಡಿದ್ದೀನಿ. ಡಿಸೆಂಬರ್ ಮಂತ್ಲಿ ಎಕ್ಸ್ಪೈರಿದನ್ನು ನಾನು ಸೆಲೆಕ್ಟ್ ಮಾಡಿದ್ದೀನಿ. ಡಿಸೆಂಬರ್ ಮಂತ್ಲಿ ಎಕ್ಸ್ಪೈರಿನಲ್ಲಿ ನಾವೇನು ಮಾಡ್ತಾ ಇದ್ದೀವಿ, 20,000 ಪುಟ್ ಇದೆಯಲ್ಲ ಇನ್ ದ ಮನಿ ಪುಟ್ಟನ್ನು ನಾವು ಒಂದು ಲಾಟು ಸೆಲ್ ಮಾಡ್ತಾಯಿದ್ದೀವಿ. ಸೊ ಒಂದು ಲಾಟು ಡಿಸೆಂಬರ್ದನ್ನು ಸೆಲ್ ಮಾಡಿದ್ವಿ. ಹಾಗೆ ಜನವರಿ ಬಂದುಬಿಟ್ಟು ಜನವರಿ ಮಂತ್ಲಿ ಕಾಂಟ್ರಾಕ್ಟ್. ಸೊ ನಾವಿಲ್ಲಿ ಮಂತ್ಲಿ ಕಾಂಟ್ರಾಕ್ಟ್ ಮಾತ್ರ ತೊಗೊಳ್ತಿದ್ದೀವಿ, ವೀಕ್ಲಿ ಟಚ್ಚು ಮಾಡ್ತಾಯಿಲ್ಲ. ಅದೇ 20,000 ಡಿಸೆಂಬರ್ದು ಸೆಲ್ ಮಾಡಿದ್ವಲ್ಲ ಅದೇ ಸೇಮ್ ಸ್ಟ್ರೈಕ್ದೆ ಒಂದು ಲಾಟು ಬೈ ಮಾಡ್ತೀನಿ. ಸೊ ಈಗೇನು ಮಾಡಿದ್ವಿ, ಡಿಸೆಂಬರ್ದು ಒಂದು ಪುಟ್ಟನ್ನ ಸೆಲ್ ಮಾಡಿದ್ದೀವಿ, ಹಾಗೆ ಜನವರಿದು ಪುಟ್ಟನ್ನು ಬೈ ಮಾಡಿದ್ವಿ. ನೋಡಿ ಇದರದ್ದು ಪೇ ಆಫ್ ಡಯಾಗ್ರಾಮ್ ಬಂದುಬಿಟ್ಟು ಈ ಥರ ಇದೆ. ಇದರದ್ದು ಅಡ್ವಾಂಟೇಜಸ್ಸು ಡಿಸ್ಅಡ್ವಾಂಟೇಜಸ್ ಏನು ಅಂತ ನೋಡೋಣ. ನೋಡಿ ಇದರಲ್ಲಿ ಮ್ಯಾಕ್ಸಿಮಮ್ ಪ್ರಾಫಿಟ್ ಬಂದುಬಿಟ್ಟು 9,979, ಅಂದರೆ ನಮ್ಗೆ 10,000 ರೂಪಾಯಿ ಇದರಲ್ಲಿ ಪ್ರಾಫಿಟ್ ಇದೆ. ಇದರಲ್ಲಿ ಮ್ಯಾಕ್ಸಿಮಮ್ ಲಾಸ್ ಎಷ್ಟಿದೆ, 1,849 ರೂಪಾಯಿ ಇದೆ. ಅಂದರೆ ಅದು ಯಾವಾಗ ಅಂದರೆ ಮಾರ್ಕೆಟ್ ಇಲ್ಲೇ ಇದ್ದರೆ ನನಗೆ 1,800 ರೂಪಾಯಿ ಲಾಸ್ ಆಗೋಲ್ಲ. ಮಾರ್ಕೆಟು ನಂಗೆ 1,800 ರೂಪಾಯಿ ಲಾಸ್ ಆಗಬೇಕು ಅಂದರೆ ಆಲ್ಮೋಸ್ಟು ನನಗೆ 19,000 ಕೆಳಗಡೆ ಹೋಗಬೇಕು. ಓಕೆ, ಸೊ ಆವಾಗ ನನಗೆ 1,800 ರೂಪಾಯಿ ಲಾಸ್ ಆಗುತ್ತೆ ಕೆಳಗಡೆ ಹೋದಾಗ. ಇದ್ರದ್ದು ಅಡ್ವಾಂಟೇಜ್ ನೋಡಿ, ನನಗಿದು ಡಿಸೆಂಬರ್ ಎಕ್ಸ್ಪೈರಿ ಅಂದರೆ ಇನ್ನೂ 60 ದಿನ, ಅಪ್ರಾಕ್ಸಿಮೇಟ್ಲಿ 45ರಿಂದ 60 ದಿನ ಇದೆ. ಓಕೆ, ಸೊ ನನಗೆ ಮಾರ್ಕೆಟು ಸ್ವಲ್ಪ ಮೂಮೆಂಟ್ ಕೊಟ್ಟರು, ಮಾರ್ಕೆಟ್ ಮೂಮೆಂಟ್ ಅಂದರೆ ಎಷ್ಟು, 19,387 ಮೇಲ್ಗಡೆ ಎಲ್ಲೇ ಹೋದರೂ ನನಗೆ ಪ್ರಾಫಿಟ್ ಆಗುತ್ತೆ. ಅಪ್ಸೈಡು ರಿಸ್ಕೇ ಇಲ್ಲ. ಈಗ 10% ಮೇಲ್ಗಡೆ ಹೋಗ್ಬಿಡಲಿ ಹಾಗೂ ನಂಗೆ ರಿಸ್ಕ್ ಇಲ್ಲ. ಆದರೆ ಇದರಲ್ಲಿ ಏನಂದರೆ ಕೆಳಗಡೆ ಹೋದಾಗ ನಂಗೆ ಇದು ಲಾಸ್ ಆಗುತ್ತಲ್ಲ 1,800 ರೂಪಾಯಿ, ಇದನ್ನು ಅವಾಯ್ಡ್ ಮಾಡಬೇಕು. ಇದನ್ನು ಅವಾಯ್ಡ್ ಮಾಡೋದಕ್ಕೋಸ್ಕರನೇ ನಾವೇನು ಮಾಡಿದ್ದೀವಿ ಅಂದರೆ, ಇದು ಡಿಸೆಂಬರಲ್ಲಿ ನಾವು ಪುಟ್ಟು ಸೆಲ್ ಮಾಡಿದ್ವಲ್ಲ ಅದೇ ಇದರಲ್ಲಿ ಇದು ಎಕ್ಸ್ಪೈರಿನಲ್ಲಿ ಏನು ಮಾಡ್ತೀವಿ ಅಂದರೆ 20,500 ಸೆಲ್ ಮಾಡಬೇಕು ಅಂತ ಏನಿಲ್ಲ, ನೀವು 20,700 ಮಾಡ್ಬೋದು. ಓಕೆ, ನಾನು ಈ ಉದಾಹರಣೆಗೆ 20,500 ತೊಗೊಂಡಿದ್ದೀನಿ. ಅದು ನಿಮ್ಗೆ ಇಷ್ಟವಾದ ಸ್ಟ್ರೈಕ್ನ ನೀವು ಸೆಲ್ ಮಾಡಿ, ಡಿಪೆಂಡ್ಸ್ ಆನ್ ದ ಪ್ರೀಮಿಯಮ್. ಓಕೆ, ಇಲ್ಲಿ ನೋಡಿ ನಾವು ಈಗ ಏನು ಮಾಡಿದ್ದೀವಿ ಅಂದರೆ 20,500 ಕಾಲ್ನ ಸೆಲ್ ಮಾಡಿದ್ದೀವಿ. ಏನಕ್ಕೆ ಇದನ್ನು ಸೆಲ್ ಮಾಡಿದೆ, ಮಾರ್ಕೆಟ್ ಕೆಳಗಡೆ ಹೋದರೆ ನಮಗೆ 1,800 ರೂಪಾಯಿ ಲಾಸ್ ಆಗ್ತಾ ಇತ್ತಲ್ಲ, ಅದನ್ನು ಕಂಪ್ಲೀಟ್ಲಿ ಅವಾಯ್ಡ್ ಮಾಡಿದ್ವಿ. ಈಗ ಸೊ ಮಾರ್ಕೆಟ್ ಎಷ್ಟೇ ಕೆಳಗಡೆ ಹೋಗಲಿ 400ರಿಂದ 500 ರೂಪಾಯಿ ಮಾತ್ರ ಲಾಸ್ ಆಗುತ್ತೆ. ಆದರೆ ಇದರ ಕ್ಯಾಚ್ ಏನು ನೋಡಿ, ನಮಗೆ ಮಾರ್ಕೆಟ್ ಎಷ್ಟೇ ಮೇಲೆ ಹೋದ್ರೂ ನಮಗೆ ಯಾವ ಥರನೂ ಲಾಸ್ ಇರಲಿಲ್ವಲ್ಲ, ಈಗ ನಮಗೆ ಲಾಸ್ ಆಗುತ್ತೆ. ಲಾಸ್ ಯಾವಾಗ ಆಗುತ್ತೆ ಅಂದರೆ 20,571, ಇಲ್ಲಿ ಬ್ರೇಕ್ ಇವನ್ ಪಾಯಿಂಟ್ ನೋಡ್ಬೋದು, ಅದ್ರ ಮೇಲ್ಗಡೆ ಹೋದರೆ ಮಾತ್ರ ಲಾಸ್ ಆಗುತ್ತೆ. ಸೊ ಬೇಸಿಕಲಿ ಏನು ಮಾಡಿದ್ವಿ ಅಂದರೆ, ನಾವು ಕೆಳಗಡೆ ನಮ್ಗೆ 1,800 ರೂಪೀಸ್ ಲಾಸ್ ಆಗ್ತಾ ಇತ್ತಲ್ಲ ಅದನ್ನು ಕ್ಲೋಸ್ ಮಾಡಿಬಿಟ್ವಿ. ಆದರೆ ಮಾರ್ಕೆಟ್ ಮೇಲ್ಗಡೆ ಹೋದರೆ ನಮಗೆ ಲಾಸ್ ಆಗೋ ಪ್ರಾಬಿಲಿಟಿ ಇದೆ. ನೋಡಿ ಇಲ್ಲಿ 1,500 ಪಾಯಿಂಟ್ ಬಫರ್ ಇದೆ. ಸೊ ಈ 1,500 ಪಾಯಿಂಟನ್ನು 45 ದಿನದಲ್ಲಿ ಕ್ರಾಸ್ ಮಾಡೋದು ನನಗೆ ಡೌಟ್ ಇದೆ, ನಿಫ್ಟಿ ಎಸ್ಪೆಷಲಿ. ಓಕೆ, ಪ್ರಾಬಬಿಲಿಟಿ 20,500 ಚಿಲ್ಲರೆ ಕ್ರಾಸ್ ಮಾಡೋದಿದೆಯಲ್ಲ, ವೆರಿ ಅನ್ಲೈಕ್ಲಿ. ಸೊ ಹಾಗಾಗಿ ಏನು ಮಾಡ್ಬೋದು ಅಂದರೆ ನೀವು 20,500 ಕಾಲ್ನ ಸೆಲ್ ಮಾಡ್ಬೋದು.
ಇಲ್ಲ ನಿಮಗೆ ಇದು ಇಷ್ಟ ಇಲ್ಲ ಅಂದರೆ ನೀವು ಬೇರೆ ಸ್ಟ್ರೈಕಲ್ಲೂ ಸೆಲ್ ಮಾಡ್ಬೋದು. ಈ ಉದಾಹರಣೆ ಇದೆಯಲ್ಲ 20,500 ಬದಲು ಏನು ಮಾಡಿ ಅಂದರೆ 20,700 ಸೆಲ್ ಮಾಡಿ. ಹಾಗಾಗಿ ಏನಾಗುತ್ತೆ ಅಂದರೆ ನಮ್ಮ ಬ್ರೇಕ್ ಇವನ್ ಇದೆಯಲ್ಲ 20,700 ಚಿಲ್ಲರೆ ಅಂದರೆ 780 ಈ ರೇಂಜಲ್ಲಿ ಬರುತ್ತೆ. ಓಕೆ, ಆದರೆ ಮಾರ್ಕೆಟ್ ಕೆಳಗಡೆ ಹೋದಾಗ ನಮ್ಗೆ ಇಲ್ಲೊಂದು 500 ರೂಪಾಯಿ ಲಾಸ್ ಇದೆಯಲ್ಲ ಅದೇನಾಗುತ್ತೆ ಅಂದರೆ 800 ರೂಪಾಯಿ ಲಾಸ್ ಆಗುತ್ತೆ. ಸೊ ನಿಮಗೆ ಬಿಟ್ಟಿದ್ದದು. ಓಕೆ, ನೀವು ಯಾವ ಥರ ಸ್ಟ್ರೈಕ್ ಚೂಸ್ ಮಾಡ್ತೀರಾ, ಯಾವ್ದು ಚೂಸ್ ಮಾಡಲ್ಲ ಅದು ನಾನು ಜಾಸ್ತಿ ಹೇಳೋಕ್ಕೆ ಹೋಗಲ್ಲ. ಏನಕ್ಕೆ ಅಂದರೆ ನಿಮ್ಗೆ ಕನ್ವೀನಿಯೆಂಟಿಗೆ ತಕ್ಕ ಹಾಗೆ ನೀವು ಮಾಡಿ. ಓಕೆ, ಸೊ ಈಗ ನನಗೆ ಬೇಡವೇ ಬೇಡ, ಈಗ ಕೆಳಗಡೆ ಹೋದರೆ ನಾನು 1,800 ರೂಪಾಯಿ ಲಾಸ್ ತೊಗೊಳಕ್ಕೆ ರೆಡಿ ಇದ್ದೀನಿ. ಮೇಲ್ಗಡೆ ಬಂದರೆ ನನಗೆ ಯಾವುದೇ ರಿಸ್ಕ್ ಬೇಡ ಅಂದರೆ ಏನು ಮಾಡಿ ಅಂದರೆ ಈ ಕಾಲ್ ಇದೆಯಲ್ಲ, ಈ ಕಾಲ್ ಸೆಲ್ ಮಾಡಿದ್ವಲ್ಲ ಇದನ್ನು ತೆಗೆದುಬಿಡಿ. ಇದನ್ನು ಕಾಲ್ ಸೆಲ್ ಮಾಡಿರೋದು ತೆಗಿತಿದ್ದಂಗೆ ಏನಾಗುತ್ತೆ ನೋಡಿ, ನನಗೆ ಮಾರ್ಕೆಟ್ ಮೇಲ್ಗಡೆ ಹೋದರೆ ಪ್ರಾಫಿಟ್ ಆಗುತ್ತೆ, ಕೆಳಗಡೆ ಹೋದರೆ ಆಫ್ಕೋರ್ಸ್ ನಂಗೆ ಸಣ್ಣದಾಗಿ ಲಾಸ್ ಆಗುತ್ತೆ. ಹಾಗೆ ಇದ್ರದ್ದು ಕ್ಯಾಪಿಟಲ್ ನೋಡಿ, ಕ್ಯಾಪಿಟಲ್ ಎಷ್ಟಿದೆ ಇದಕ್ಕೆ, ಇಲ್ಲಿ ನೋಡಿ ಇದ್ರದ್ದು ಕ್ಯಾಪಿಟಲ್ ಬಂದುಬಿಟ್ಟು ಎಷ್ಟಿದೆ 24,000 ಅಷ್ಟೇ ಬೇಕಾಗಿರೋದು. ಓಕೆ, ಸೊ ನೀವು ಎಕ್ಸ್ಟ್ರಾ ಕಾಲ್ ಸೆಲ್ ಮಾಡಲಿಲ್ಲ ಅಂದರೆ ಈ ಸ್ಟ್ರಾಟಜಿನ ನೀವು ಬರೀ 24,000ದಲ್ಲಿ ಮಾಡ್ಬೋದು. ಇಲ್ಲ ನೀವೊಂದು ಕಾಲ್ನ ನಾನು ಸೆಲ್ ಮಾಡಬೇಕು, ಈಗ 20,500 ಸೆಲ್ ಮಾಡಿದ್ನಲ್ಲ ಅದ್ರ ಬದಲು ನಾನು ಈಗ ಉದಾಹರಣೆಗೆ 20,600 ತೋರಿಸ್ತೀನಿ. ಇಲ್ಲೊಂದು ಕಾಲ್ನ ಸೆಲ್ ಮಾಡ್ತೀನಿ. ಈ ಕಾಲ್ ಸೆಲ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನಂಗೆ ಮಾರ್ಕೆಟ್ ಕೆಳಗಡೆ ಹೋದರೆ ನನಗೆ ಯಾವ ಥರನೂ ಲಾಸ್ ಆಗೋಲ್ಲ. ಓಕೆ, ಸೊ ಈಗ ನೋಡಿ ನನಗೇನಾಗುತ್ತೆ ಕ್ಯಾಪಿಟಲ್ ಬಂದುಬಿಟ್ಟು 80,000 ರೂಪಾಯಿ ಆಗಿದೆ. ಓಕೆ, ಸೊ ಇದು ನಿಮಗೆ ಗೊತ್ತಿರಬೇಕು. ನೀವು ಒಂದು ಎಕ್ಸ್ಟ್ರಾ ಕಾಲ್ ಸೆಲ್ ಮಾಡ್ತೀರಾ ಅಂದರೆ ನೀವು ಅದಕ್ಕೆ ಕ್ಯಾಪಿಟಲ್ ಕೊಡಬೇಕಾಗತ್ತೆ. ಸೊ ಅದು ನಿಮಗೆ ಬಿಟ್ಟಿದ್ದು. ಎಕ್ಸ್ಟ್ರಾ ಒಂದು ಕಾಲ್ ಸೆಲ್ ಮಾಡಿ ಕೆಳಗಡೆ ಹೋದರೆ ಲಾಸ್ ಆಗುತ್ತಲ್ಲ, ಅದನ್ನು ಪ್ರಿವೆಂಟ್ ಮಾಡೋಕ್ಕಾದರೆ ನಿಮ್ಮ ಇಷ್ಟ, ಇದನ್ನು ಮಾಡ್ಬೋದು. ಇಲ್ಲ ನನಗೆ ಬೇಡ ಅದೇ ಥರ ತೊಗೊತೀನಿ ಟ್ರೇಡ್ ಅಂದರೆ ನೀವು ಅದೇ ಥರ ತೊಗೋಬೋದು. ತುಂಬ ಇಂಪಾರ್ಟೆಂಟ್ ಪಾಯಿಂಟು, ನಾನು ಇದನ್ನು ಮೊದಲೇ ಹೇಳಬೇಕಾಗಿತ್ತು, ನಾನು ಮರ್ತುಬಿಟ್ಟೆ. ಸೊ ಈಗ ಹೇಳ್ತಾ ಇದ್ದೀನಿ. ಏನು ಅಂದರೆ ಇಲ್ಲಿ ನೋಡಿ ಇದರಲ್ಲಿ ಮ್ಯಾಕ್ಸಿಮಮ್ ಪ್ರಾಫಿಟ್ ಇದೆಯಲ್ಲ, ಮ್ಯಾಕ್ಸಿಮಮ್ ಪ್ರಾಫಿಟ್ ಎಷ್ಟಿದೆ 11,000 ಚಿಲ್ಲರೆ ಇದೆ. ಓಕೆ, ನೀವು 11,000 ತನಕ ವೆಯ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಈ ಟ್ರೇಡಲ್ಲಿ ನಿಮಗೆ 3,000 to 4,000 ರೂಪಾಯಿ ಪ್ರಾಫಿಟ್ ಆಗ್ತಿದ್ದಾಗೆ ಇದನ್ನು ಕ್ಲೋಸ್ ಮಾಡಿಬಿಡಿ. ಏನಕ್ಕೆ ಅಂದರೆ ನೀವು ಒಂದು 80,000 ಇನ್ವೆಸ್ಟ್ ಮಾಡಿದ್ದೀರಾ. ಓಕೆ, 80,000ಕ್ಕೆ 3% to 4% ನಿಮಗೊಂದು 10 ಡೇಸಲ್ಲೇ ಬಂತು ಅಂದ್ಕೊಳ್ಳಿ. 10 ಡೇಸಲ್ಲೇ ನಿಮ್ಮ 3% to 4% ರಿಟರ್ನ್ಸ್ ಬಂದಾಗ ನೀವು ಇದನ್ನು ವೆಯ್ಟ್ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಓಕೆ, 3,000 to 4,000 ರೂಪಾಯಿ ಪ್ರಾಫಿಟ್ ಬಂದರೆ ಈ ಟ್ರೇಡ್ನ ಬುಕ್ ಮಾಡಿಬಿಡಿ. ಓಕೆ, ಇಲ್ಲ ನೀವು ಎಕ್ಸ್ಪೈರಿ ತನಕ ಹೋಲ್ಡ್ ಮಾಡ್ತೀನಿ ಅಂದರೆ ಇಟ್ಸ್ ಅಪ್ ಟು ಯು. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ನನ್ನೊಂದು ರಿಕ್ವೆಸ್ಟ್ ಇದೆ, ನೀವು ನಿಮ್ಮ ವಾಟ್ಸಪ್ ಗ್ರೂಪ್ ಹಾಗೆ ನೀವು ಫೇಸ್ಬುಕ್ಕಲ್ಲಿ ನನ್ನ ಯೂಟ್ಯೂಬ್ ಚಾನಲ್ನ ಶೇರ್ ಮಾಡೋದ್ರಿಂದ ನನಗೆ ಗ್ರೋ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಐ ಹೋಪ್ ನಮ್ಮ ವಿಡಿಯೋ ಇಷ್ಟ ಆದರೆ ನೀವು ಅದನ್ನು ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.